Manovikasa. Even after independence, in the rural areas of Karnataka state, there are burning problems in the fields of economy, social status, education, agriculture, etc. In the year 2003, Manovikasa was founded by Mr. Ganapati Bhatt with support of like-minded youth in Karjagi village, Siddhapur Taluk, Kannada district, to identify the problems faced by grassroots communities and find lasting local solutions. Mr. Ganapati Bhatt is leading the organization with the intention of achieving development in the fields of environment, soil and water conservation, women empowerment and education. Currently, Manovikasa is working in Uttara Kannada, Haveri, Dharwad, Shivamogga and Udupi districts. ನನ್ನ ಹೆಸರು ಎಚ್.ಎಸ್. ನಾಯಕ್ ಅಂತ ಇರುತ್ತದೆ. ಸಿರ್ಸಿ ತಾಲೂಕು ಬಂಕನಾ ಗ್ರಾಮದ ಪ್ರಗತಿಪರ ರೈತನಿದ್ದು, ನಾನು ಸಾಮಾನ್ಯ ಕುಟುಂಬದಿಂದ ಬಂದು ರೈತ ವರ್ಗದಿಂದ ಕೃಷಿ ಮಾಡಿಕೊಂಡಿದ್ದು. ಈವಾಗ ನಮಗೆ ಸುಮಾರು 2019, 20, 21ರಿಂದ ಮನೋವಿಕಾಸ ಸಂಸ್ಥೆಯವರ ಮಾರ್ಗದರ್ಶನದಲ್ಲಿ ನಮ್ಮ ಗ್ರಾಮಕ್ಕೆ ಒಳ್ಳೆ ಉತ್ತಮ ಕೆಲಸ ಆಗದೆ. ಸರ್ವೆ ನಂಬರ್ 22ರಲ್ಲಿ ಹೂಳಿ ಎತ್ತುವ ಕೆಲಸ ಮಾಡಿದ್ದಾರೆ. ಕಡೆಗೆ ಈ ಕೆರೆ ಸರ್ವೆ ನಂಬರ್ 5 ಇದರಲ್ಲೂ ಕೂಡ ಬೇಕಾದಷ್ಟು ಆಳ ಮಾಡಿ 3 ಫುಟ್ ಆಳ ಮಾಡಿ ನೀರಿನ ಶೇಖರಣೆ ಜಾಸ್ತಿ ಮಾಡಿ ಇದರಿಂದ ಈ ಫಲವತ್ತಾದ ಮಣ್ಣನ್ನು ಗದ್ದೆ ತೋಟಕ್ಕೆ ಎಲ್ಲ ಹೊಡೆಯೋದ್ರಿಂದ ರೈತರಿಗೂ ಅನುಕೂಲ ಆಗದೆ. ಇಲ್ಲಿ ನೀರು ಶೇಖರಣೆ ಆಗೋದ್ರಿಂದ ದನ ಕರುಗಳಿಗೆ, ಬಟ್ಟೆ ತೊಳೆಯೋರಿಗೆ ಮತ್ತು ಮೀನು ಬಿಟ್ಟುಕೊಂಡು ಗ್ರಾಮಕ್ಕೂ ಕೂಡ ನಾವು ಒಳ್ಳೆ ಆದಾಯನೂ ಮಾಡ್ತಿದ್ದೇವೆ. ಈಗ ಇದೇ ನೀರು ಬಿಟ್ಟಿದ್ದೆ ಅದಕ್ಕಾಗಿ, ಈ ಉದ್ದೇಶದಿಂದನೇ ನೀರು ಬಿಟ್ಟಿದ್ದೇವೆ. ಈಗ ಇದರಿಂದ ನಮಗೇನಾಗ್ತದೆ ಅಂದರೆ ಸುಮಾರು 1.5 ಲಕ್ಷ, ಇದೊಂದೇ ಕೆರೆಯಿಂದ 1.5 ಲಕ್ಷ ರೂಪಾಯಿ ಆದಾಯ ಆಗ್ತದೆ. ಅಭಿನಂದನೆಯನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ಪವನ್ ಶ್ರೀಧರ್ ಶೇಟ್ ಅಂತ, ಕರ್ಕೊಳ್ಳಿ. ಈಗ ಕೆರೆ ಅಭಿವೃದ್ಧಿ ಸಲುವಾಗಿ ನಾವು ಮನೋವಿಕಾಸದವ್ರಿಗೆ ಹೇಳಿದ್ವಿ. ಅವರು ಅದೇ ಥರ ಬಂದು ನೋಡಿ ಈ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮದು ಆ್ಯಕ್ಚುಲಿ 2 ಎಕರೆ ಜಮೀನಿರೋದು, ಅದರಲ್ಲೂ ನೀರು ಸಾಕಾಗ್ತಾ ಇರಲಿಲ್ಲಾಗಿತ್ತು. ಅದರ ಸಲುವಾಗಿ ಅವರಿಗೆ ಮನೋವಿಕಾಸ ಸಂಸ್ಥೆಯವರಿಗೆ ಹೇಳಿ ನಾವು ಬಂದು ತೋರಿಸಿದಾಗ ನೋಡಿ ಸ್ವಲ್ಪ ಕೆರೆಯನ್ನು ಡೆವಲಪ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು. Hundreds of lakes have been identified and rejuvenated, and thousands of farm ponds were constructed, bringing new hope in farmers' lives. ನಾನು ಸತ್ಯನಾರಾಯಣ ಅಂತ ಹೇಳಿ ಸಿರ್ಸಿ ತಾಲೂಕು ಬೊಮ್ಮನಹಳ್ಳಿ ಗ್ರಾಮದ ಕಡವೆಯಲ್ಲಿ ವಾಸವಾಗಿರೋದು. ಇದು ನಮ್ಮ ಮಾಲ್ಕಿ ಜಮೀನು ಸಂಬಂಧದ ಬಾಗಾಯತಿಗೆ ಬಿಟ್ಟಂಥ ಬೆಟ್ಟ, ತೋಟ ಮತ್ತು ಇದಕ್ಕೆಲ್ಲ ಹೋಗಬೇಕಾದಂಥ ಪ್ರದೇಶ. ಇಲ್ಲಿ ಗುಡ್ಡಗಾಡುಗಳ ಪ್ರದೇಶ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಮನೋವಿಕಾಸ ಸಂಸ್ಥೆಯಿಂದ ಅವರ ಸಹಯೋಗದೊಂದಿಗೆ ನಾವು ಇಲ್ಲಿನ ಕೆರೆಯನ್ನು ನಿರ್ಮಾಣ ಮಾಡಿದ್ದೇವೆ. ಈ ಕೆರೆಯಲ್ಲಿ ಈ ಭಾಗದಲ್ಲಿರುವಂಥ ನಮ್ಮ ತೋಟಗಳಿಗೆ ಮತ್ತು ನಮ್ಮ ಇಲ್ಲಿರುವಂಥ ಪ್ರಾಣಿಗಳಿಗೆ ನೀರಿನ ಸೌಲಭ್ಯಗಳು ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾಯಿದೆ. ಇದನ್ನು ನಾವು ಭಾಳ ವರ್ಷದಿಂದ ಬೇರೆ ಬೇರೆ ಕಡೆ ನೋಡಿದ್ದೀವಿ, ಆದರೆ ನಮ್ಮ ಸ್ವಂತ ಉಪಯೋಗದಲ್ಲಿ ಕಳೆದ ವರ್ಷದಿಂದ ಇಲ್ಲಿ ಮಾಡಿಸಿದ್ದೇವೆ ನಾವು. ಇದರಿಂದ ಏನಾಗಿದೆ ಕೆಳಗಡೆ ನಮ್ಮ ಭಾಗ ಅಂದರೆ ತೋಟ ಗದ್ದೆ ಎಲ್ಲ ಇದೆ, ಆ ಬಾವಿಗೆ ಇದಕ್ಕೆಲ್ಲ ಈ ನೀರಿನ ಫೋರ್ಸ್ನಿಂದ ಅಲ್ಲೂ ಸಹ ಸಪೋರ್ಟ್ ಆಗಿ ಅದಕ್ಕೆ ನೀರು ಸಿಗ್ತಾ ಇದೆ. ಆಗ ಇದು ಹೆಚ್ಚಿನ ಅನುಕೂಲ ಆಗಿದೆ. ಇದು ಎಲ್ಲರಿಗೂ ಮಾಡಲಿ, ಎಲ್ಲರಿಗೂ ಈ ಸೌಲಭ್ಯ ಸಿಗಲಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ, ನಾನು MG ಹೆಗಡೆ ಅಂತ. ನಾವು ಮನೋವಿಕಾಸ್ ಸಂಸ್ಥೆಯಿಂದ ನಾವು ಈ ಬೆಟ್ಟಗಳ ಅಭಿವೃದ್ಧಿಯ ಒಂದು ಯೋಜನೆ ಅಡಿಯಲ್ಲಿ ಈ ನಮ್ಮ ಕಡವೆ ಗ್ರಾಮದಲ್ಲಿ ನಮ್ಮ ಸತ್ಯನಾರಾಯಣ ಹೆಗಡೆಯವರಿಗೆ ಅವರ ಬೆಟ್ಟದ ಒಂದು ಜಮೀನಿನಲ್ಲಿ ನಾವು ಬೆಟ್ಟ ಕೆರೆಯನ್ನು ಅಭಿವೃದ್ಧಿ ಪಡಿಸಿಕೊಟ್ಟಿದ್ದೇವೆ. ಅವರಿಗೆ ಅವರ ಜಮೀನು ಕೆಳಗಡೆ ಇರುವಂಥ ಅವರ ಜಮೀನು ಗದ್ದೆ ಇರ್ಬೋದು, ತೋಟ ಇರ್ಬೋದು, ತೆಂಗಿನ ಪ್ಲಾಟ್ ಇರ್ಬೋದು, ಅದು ಎಲ್ಲದಕ್ಕೂ ಬಹಳ ಉಪಯೋಗ ಆಗಿದೆ ಅಂತ ನಾವು ಈಗಾಗಲೇ ಅವರ ಬಾಯಿಂದಲೇ ನಾವೇ ತಿಳ್ಕೊಂಡಿದ್ದೀವಿ. In India, major portion of the farmers are small and marginal. Due to climatic condition, especially climate change and changing rainy days, farmers are facing lot of problems, especially water. Lakes are the ancient water conservation structures which is designed and developed scientifically. Nowadays, groundwater shortage is happening and they are deepening more and more borewells but not getting water. Now they are also aware about the importance of surface water storage and rejuvenation of lakes. Manovikasa has been working on water conservation since 20 years. Now we are more focusing on rejuvenation of community lakes. Community lakes are lifeline of the villages. Community lakes unite the village community irrespective of caste, religion
and economic status of the farmers. We are identifying the lakes for rejuvenation and involving them for planning, implementation and post implementation. We are just investing around 30 to 35% of the total cost of lake rejuvenation, but farmers are investing up to 70 to 75% of the rejuvenation cost by transporting the silt which is excavated from the lake bed. Thank you.